5 ಲಕ್ಷ ಹೆಕ್ಟೇರ್ನಲ್ಲಿ ಅಡಿಕೆಯನ್ನ ರೈತರು ಬೆಳೀತಾ ಇದ್ದಾರೆ. 15 ಲಕ್ಷ ಕುಟುಂಬಗಳು ಇದ್ರ ಮೇಲೆ ಅವಲಂಬಿತರಾಗ್ತವೆ. ಎಲ್ಲ ಒಂದ್ ಕಡೆ ಸರ್ಕಾರ ಸಿಗರೇಟ್ ಲಾಬಿಗೆ ಮಣಿದು ಪಾನ್ ಮಸಾಲ ಗುಟ್ಕಾ ನಿಷೇಧ ಮಾಡ್ತೀವಿ ಅಂತ ಹೇಳಿ 13ನೇ ತಾರೀಕು ಆಹಾರ ಇಲಾಖೆ ಆದೇಶ ಮಾಡಿದ್ರು. ಅದೇ ದಿವಸ ನಮ್ಮ ಆರೋಗ್ಯ ಜ್ಞಾನೇಂದ್ರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟರು. 14ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಅಧಿವೇಶನದಲ್ಲಿ ಅಧಿಕೃತವಾಗಿ ಆನ್ ರೆಕಾರ್ಡ್ ಇದೆ. ಅಡಿಕೆ ಬೆಳೆಗಾರರ ರಕ್ಷಣೆಗೆ ನಾವು ಬದ್ಧ ಅಂತ ಹೇಳಿದ್ರು. ನನ್ನ ಗಮನಕ್ಕೆ ಬಂದಿಲ್ಲ. ಆಹಾರ ಇಲಾಖೆ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಗಳು ಮಾತಾಡಿದ್ರು, ನಿಷೇಧವನ್ನು ವಾಪಸ್ ಪಡಿತೀವಿ ಅಂತ ಹೇಳಿದ್ರು. ಕೆಲವೇ ಗಂಟೆಗಳ ನಿಮಿಷಗಳಲ್ಲಿ ಆರೋಗ್ಯ ಸಚಿವರು ಯಾವುದೇ ಕಾರಣಕ್ಕೂ ಗುಟ್ಕಾ ಏನು ಪಾನ್ ಮಸಾಲೆ ಇದೆ ನಿಷೇಧ ವಾಪಸ್ ಪಡೆಯಲ್ಲ ಅಂತ ಹೇಳಿದ್ರು. ಅಂದ್ರೆ ಎಲ್ಲ ಒಂದ್ ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರ ಮಧ್ಯೆ ಸಾಮರಸ್ಯ ಇಲ್ಲ. ಬಹುಶಃ ಇಲ್ಲ ನೀನು ಹತ್ತಂಗ್ ಮಾಡಿ ನಾವು ಸತ್ತಂಗ್ ಮಾಡ್ತೀವಿ ಅಂತ ಹೇಳಿರ್ಬೋದು. ಮತ್ತು 15ನೇ ತಾರೀಕು ಮಂಗಳೂರಲ್ಲಿ ಪುನರುಚ್ಚಾರ ಮಾಡಿದ ಆರೋಗ್ಯ ಸಚಿವರು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಿಲ್ಲ. ನಾವು ಕೇಳ್ತೀವಿ, ಸನ್ಮಾನ್ಯ ಸಚಿವರೇ, ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕರ ಅಂತಿದೆ, ಮದ್ಯ ಸೇವನೆ ಹಾನಿಕರ ಅಂತಿದೆ ಆರೋಗ್ಯಕ್ಕೆ. ಹಾಗೆ ನಿಮಗೆ ಇಚ್ಛಾಶಕ್ತಿ ಇದ್ರೆ ಸಿಗರೇಟ್ ಬ್ಯಾನ್ ಮಾಡಬೇಕು, ಮದ್ಯ ಬ್ಯಾನ್ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರನ್ನ ಇದು ರೈತ ವಿರೋಧಿ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಆರೋಗ್ಯ ಸಚಿವರನ್ನ ವಜಾ ಮಾಡಬೇಕು. ನೀವು ಅಧಿವೇಶನದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದೀರಿ. 14ನೇ ತಾರೀಕು ಶುಕ್ರವಾರ ಆರೋಗ್ಯ ಸಚಿವರು ಈ ರೀತಿ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ರೈತ ವಿರೋಧಿಯಾಗಿ. ಹಳ್ಳಿಗಳಲ್ಲಿ ಗಾದೆ ಹೇಳ್ತಾರೆ, ಅಡಿಕೆ ಹೋದ ಮಾನ ಆನೆ ಕೊಟ್ಟು ಸಿಗಲ್ಲ ಅಂತ ಹೇಳ್ತಾರೆ. ಇವತ್ತು ಅಡಿಕೆ ನಮ್ಮ ರೈತರು ವಾಮ ಮಾರ್ಗ ಇಲ್ಲ. ವಾಮ ಮಾರ್ಗದಲ್ಲಿ ಏನೇನು ಹಬ್ಬಕ್ಕೆ ಎಲ್ಲೇ ನಡೀತದೋ ಸರ್ಕಾರ ಕಳೆದಂತೆಗಳು. ರೈತ ತನ್ನ ಬದುಕು ಹಸನಾಗಬೇಕಂತೇಳಿ ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಅಡಿಕೆ ಬೆಳೆಗಾರರು ಅಡಿಕೆ ಮೇಲೆ ಮಕ್ಕಳು ಮದುವೆ, ಮಕ್ಕಳು ಶಿಕ್ಷಣ, ಭವಿಷ್ಯ ಅಥವಾ ಮದುವೆ. ರೈತ ಯಾರು ಒಳ್ಳೆ ಮನೆ ಕಟ್ಟಬಾರ್ದ? ನಾವು ಕೇಳ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಯಾಕೆ ಮೌನವಾಗಿದ್ದೀರಿ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಆರೋಗ್ಯ ಸಚಿವರು ಈ ರೀತಿ ಹೇಳಿಕೆಯನ್ನು ಕೊಡ್ತಾರೆ ಅಂದ್ರೆ ನಿಮ್ಮ ವಿರುದ್ಧವಾಗಿ, ಕೇವಲ ರೈತರ ವಿರುದ್ಧ ಅಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಆನ್ ರೆಕಾರ್ಡ್ ಹೇಳಿ ಮೇಲೆ ನೀವು ಮಾತಾಡ್ತಾರೆ ಅಂದ್ರೆ ನಿಮ್ಮ ಮಧ್ಯೆ ಸಾಮರಸ್ಯ ಇಲ್ಲ. ಬಹುಶಃ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ಇವರು. ಅದಕ್ಕೋಸ್ಕರ ಇವರು ವಜಾ ಮಾಡಬೇಕಂತ ಹೇಳಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೀವಿ. ನೀರು ಬಿಡಬೇಕಂತ ಬಿಡಬಾರ್ದು ಅಂತೀರಾ? ಈಗ ಅದ್ರ ಬಗ್ಗೆ ಗೊಂದಲ ಇದೆ. ಈಗ ಬಹಳಷ್ಟು ಜನ ನಮ್ಮ ರವೀಂದ್ರನಾಥ್ ನೇತೃತ್ವದಲ್ಲಿ ನಮ್ಮೂರ ಹೋಗಿದ್ರು. ಪ್ರಾಕ್ಟಿಕಲ್ ಏನಿದೆ ಅಲ್ಲಿ ನೀರಿಂದ ಜೂನ್ ಜುಲೈಗೆ ನೀರು ಬಿಟ್ಟಿದ್ರೆ ಅಲ್ಲ ಡ್ಯಾಮು ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ಆಗಿದ್ರೆ ಒಳ್ಳೆ ನೀರು ಬರ್ತಾ ಇತ್ತು. 165 ಅಡಿ ಇದ್ದಾಗಲೂ ಬಿಟ್ಟಿದ್ದಾರೆ. ಈಗ ಅಧಿಕಾರಿಗಳನ್ನ ಕೇಳಿ 2 ವರ್ಷಕ್ಕೆ ನೀರು ರಿಸರ್ವ್ ನೀರು ರಿಸರ್ವ್ ಬಿಟ್ಟಿದ್ದಾರೆ.
ಈಗ ಮಳೆಗಾಲಕ್ಕೆ ನೀರು ಬಿಟ್ರೆ ಬೇಸಿಗೆ ಬೆಳೆ ನೀರು ಬರಲ್ಲ. ಇದು ಅಡಿಕೆ ಬೆಳೆಗಾರ ಅಂತಲ್ಲ, ಟೋಟಲಿ ರೈತರ ಅಂತರ್ಜಲ ಬೋರ್ವೆಲ್ಗಳು ಈ ನೀರು ಬಿಟ್ರೆ ಶೀತ ಇದು ಅದಕ್ಕೆ ಗೊಂದಲ ಆಗುತ್ತೆ, ಉಪಯೋಗ ಇಲ್ಲ. ನಾವು ರವೀಂದ್ರನಾಥ್ ವಿರುದ್ಧ ಅಲ್ಲ, ರವೀಂದ್ರನಾಥ್ ನಮ್ಮ ನಾಯಕರು. ಕೆಲವರು ಆ ಸಂದರ್ಭದಲ್ಲಿ ಅನಗತ್ಯವಾಗಿ ಹೇಳಿಕೆ ಕೊಟ್ಟ ತಪ್ಪು ಅದು. ಈಗ ಭದ್ರಾ ಜಲಾಶಯ ವಿಚಾರದಲ್ಲಿ ನಾವೆಲ್ಲರೂ ಸೇರಿ ಹೋರಾಟ ಮಾಡಿದ್ವಿ. ವಸ್ತುಗಳು ನೀರು ಕೊಡ್ತಾರೆ, ಅಲ್ಲಿ ನೀರು ಸೋರಿಕೆ ಆಗೋ ಸಂದರ್ಭದಲ್ಲಿ ನಾವು ಹೋದ್ವಿ. ಮೊನ್ನೆ ತುಂಗಾದಿಂದ 17.4 TMC ನೀರು ಬಿಡಬೇಕು ಭದ್ರಕ್ಕೆ, ಅಪ್ಪರ್ ಭದ್ರಕ್ಕೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನಾವೆಲ್ಲರೂ ವಿಸಿಟ್ ಮಾಡಿ ಅಲ್ಲಿ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದೀವಿ. ಅಲ್ಲಿ ಬಂಡೆ ಸ್ಫೋಟ ಆಗ್ತಿತ್ತು, ಅದನ್ನು ಹೋಗಿ ಸ್ಪಾಟ್ ವಿಸಿಟ್ ಮಾಡಿದ್ವಿ ನಾವೆಲ್ಲರೂ ಸೇರಿ. ಮೊನ್ನೆ ನಾಳೆ ICC ಮೀಟಿಂಗ್ ಇದೆ ಸರ್, ನೀವೇನ್ ಆಗ್ರಹ ಮಾಡ್ತೀರಿ? ಬಿಡುಗಡೆ ಮಾಡ್ಬೇಕಂತೀರಾ? ನೋಡಪ್ಪ, ಬೇಸಿಗೆ ನೀರು ಬೇಕಷ್ಟೇ. ಅಲ್ಲ, ಈಗ ಬಿಡುಗಡೆ ಮಾಡ್ಬೇಕಾ ನಿರ್ಧಾರ ಮಾಡ್ಬೇಕು ಬೇಡ. ಈಗ ಬೇಸಿಗೆ ಉಳಿಸ್ಕೆ ಮಾಡ್ರಿ. ಈಗ ನೀವು ಕುತ್ಕೊಂಡ್ರೊಳಗೆ ನೀವು ನೀರು ಬಿಡಬಾರ್ದು ಅಂತೀರಿ, ಅವರು ಬಿಡ್ಬೇಕಂತಾರೆ. ಅದಕ್ಕೆ ನಮ್ಮಲ್ಲಿ ಗೊಂದಲ ಬೇಡ. ಪೂಜೆ ಈಗ ನಮ್ಮಲ್ಲಿ ಅಡಿಕೆ ಇರೋದು, ಈಗ ಅದರಲ್ಲಿ ನಮ್ಮ ನಾಯಕರು ಅಭಿನಂದಿದ್ರು, ಇದರಲ್ಲಿ ಕೆಲವರು ಭಾಗವಹಿಸಿಲ್ಲ ಅಂತಾರೆ. ಆದ್ರೆ ಪ್ರಸ್ತುತ ಏನಾಗಿದೆ ಅಂದ್ರೆ ಸಂಘರ್ಷ ಬೇಡ, ಅಥವಾ ಮೇಲ್ದಂಡೆಗೆ ನೀರು ಕೊಡ್ತಾ ವಿಚಾರದಲ್ಲಿ ಅಥವಾ ಪಕ್ಕದ ಜಿಲ್ಲೆಗಳಿಗೆ ರೈತ ಒಕ್ಕೂಡಿದ ಹೋರಾಟ ಮಾಡಿದ್ವಿ ನಾವು. ಮೆಕ್ಕೆಜೋಳ, ಭತ್ತ, ಕಬ್ಬು, ಅಡಿಕೆ, ಟೋಟಲಿ ತೋಟಗಾರಿಕೆ ಕೃಷಿ ಬೆಳೆ ರೈತರ ಪರವಾಗಿ ನಾವಿದೀವಿ. ನಾವು ಕೇವಲ ಅಡಿಕೆ ಲಾಭಿ ಅಲ್ಲ, ನಾವು ಹೇಳ್ತಿದೀವಿ ಇದು ಲಾಭಿ ಅಲ್ಲ. ಭತ್ತ ಖರೀದಿ ಕೇಂದ್ರ ಒತ್ತಾಯ ಮಾಡಿದ್ವಿ, ಮೆಕ್ಕೆಜೋಳದಲ್ಲಿ ಹೋರಾಟ ಮಾಡಿದ್ವಿ, ನಾವು ರಸಗೊಬ್ಬರದ ವಿಚಾರದಲ್ಲಿ ಹೋರಾಟ ಮಾಡಿದ್ವಿ. ಇವತ್ತು ಈ ಸರ್ಕಾರಕ್ಕೆ ಹಂತವಾಗಿ ಹೋರಾಟ ಮಾಡ್ತೀವಿ, ಜೈಲು ಚಳವಳಿ ಮಾಡ್ತಾ ಇದೀವಿ. ಮುಂದಿನ ದಿನಮಾನಗಳು ನಾವೆಲ್ಲ ಮುಖಂಡರು ಸೇರಿ ಚರ್ಚೆ ಮಾಡಿ ತಕ್ಷಣ ಯಾವುದೋ ಸಭೆ ಮೇಲೆ ರೈತರು ಕಂಗಾಲಾಗಿದ್ದಾರೆ, ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ.